ಕಡಿಯೋರು. ಐ ಆಮ್ ಸಾರಿ, ಐ ಆಮ್ ಸಾರಿ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೋ ಕುಳಿತುಕೋ. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ವಿಷಯವೇನು ಕೇಳಿ ಮಂತ್ರಿಗಳೇ? ಹಾ, ಇವರ ನೇಂಜರ್ ಇದು ಅವರ ಹುಟ್ಟುಗುಣ ತಾಯಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು ಇಲ್ಲಿಗೆ ಬಂದದ್ದು ಮಂಡ್ ಸಾಬ್ ಒಪ್ಪಂದ ಪ್ರಕಾರ ನೀವು ಕೊಡಬೇಕಾದ ಕಪ್ಪವನ್ನು ಕೇಳೋದಿಕ್ಕೆ. ಏನು ಕಪ್ಪ ಕೊಡಬೇಕಾ? ಕಪ್ಪು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿ ಏನು ಬೇರೆ ಕೊಡಬೇಕೇನು? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಏಕೆ ಕೊಡಬೇಕಾ ಕಪ್ಪ? ನಮ್ಮೊಂದಿಗೆ ಉತ್ತೀರಾ, ಬೀಸ್ತೀರಾ, ನೀರಾಸಿ ನಾಟಿದಂತೀರಾ, ಇಲ್ಲ ಹೊರವತ್ತೀರಾ, ದಣಿದವರಿಗೆ ಅಂಬಲಿ ಕಾಸಿ ಕೊಡ್ತೀರಾ? ನಿಮಗೆ ಏಕೆ ಕೊಡಬೇಕಾ ಕಪ್ಪ? ನೀವೇನು ಅಣ್ಣ ತಮ್ಮಂದಿರ, ನೆಂಟರೆ, ಇಷ್ಟರ, ದಯಾದಿಗಳೇ, ನಿಮಗೆ ಏಕೆ ಕೊಡಬೇಕಾ ಕಪ್ಪ? ಚೆನ್ನಮ್ಮ ರಾಣಿ, ಸಾಯಬೇಡ, ಕುಳಿತುಕೋ. ಇಂಥ ಕಷ್ಟದಲ್ಲ ಎಷ್ಟೊಂದು ಡಪ್ಪೆ. ಅದು ಕನ್ನಡಿಗರ ಹುಟ್ಟುಗುಣ. ಆಹಾ, ಜಬ್ಬ ಕಚ್ಚಿ ಕಣ್ಣ ಮೈಸೂರು ಮಣ್ಣು ಪಾಲಾಯಿತು. ಅದು ವೀರತದಿಂದ ಇಲ್ಲ, ವಂಚನೆಯಿಂದ. ಮೈಸೂರನ್ನ ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರೆತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರ ನರಿಯ ಜಾತಿಯವರಲ್ಲವೇ ನೀವು? ಇನ್ಸೆಟ್ ರಾಣಿ ಸಾಹೇಬ್, ನೀವು ಕಂಪನಿ ಕಟ್ಟಳೆಯನ್ನು ಮೀರುತ್ತಿದ್ದೀರಾ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನ ನಿಲ್ಲೋ ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಡ ಮಾಡುವ ಅಧಿಕಾರ ನಮ್ಮದು. ಕಿತ್ತೂರಿನ ಮೇಲೆ ನಮಗೂ ಅಧಿಕಾರವಿದೆ. ಏನಂದೆ? ಕಿತ್ತೂರಿನ ಮೇಲೆ ನಿನಗೂ ಅಧಿಕಾರವಿದೆ. ಕಿತ್ತೂರೇನು ನಿಮ್ಮಪ್ಪ ತಾತಂದಿರ ಗಳಿಸಿದ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಚದ ಮನೆಯೊಳಗೆ ನುಗ್ಗಿ ಕೊರಳು ಕೊಯ್ಯ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡುತ್ತೇನೆ. ಚೆನ್ನಮ್ಮ, ನೀನು ಸಿಡಿಮದ್ದಿನ ಮೇಲೆ ಕುಳಿತುಕೊಂಡು ಬೆಂಕಿಡದ ಆಟ ಆಡುತ್ತೀಯ. ಹಾ, ಬದುಕಾಸೆ ನಿನಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು. ಐ ವಿಲ್ ಸಿ, ಐ ವಿಲ್ ಸಿ. ಕಿತ್ತೂರಿನ ಕೆಚ್ಚೆದೆಯ ಗಲ್ಲಿಗಳೇ, ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ ಅವರ ಶಿರವನ್ನು ಚೆಂಡಾಡಿ ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ವೇರ್ ಆರ್ ಯು ಕಿತ್ತೂರು ರಾಣಿ ಚೆನ್ನಮ್ಮ? ಕಮ್ ಆನ್. ಇದನ್ನ ಮ್ಯೂಸಿಕ್. ಕೈ